ಶ್ರೀಮಂತರಾಗಲು ಅಥವಾ ಹಣವನ್ನು ಗಳಿಸಲು ಬಯಸುವವರು ಕೇವಲ ಕಷ್ಟಪಟ್ಟು ದುಡಿದರೆ ಸಾಕಾಗುವುದಿಲ್ಲ. ಅದಕ್ಕಾಗಿ ಕೆಲವೊಂದು ಕೆಲಸಗಳನ್ನು ಕೂಡ ಮಾಡಬೇಕು ಎನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಶ್ರೀಮಂತರಾಗಬೇಕಾದರೆ ನಾವು ಏನು ಮಾಡಬೇಕು? ಕೋಟ್ಯಾಧಿಪತಿಗಳಾಗಲು ಬಯಸುವವರು ಈ ಕೆಲಸಗಳನ್ನು ಮರೆಯದೆ ಮಾಡಿ. ಮನುಷ್ಯನಿಗೆ ಯಾವುದೇ ಆಸೆಗಳಿಲ್ಲದೆ ಬದುಕಬಲ್ಲ, ಆದರೆ ಆತ ಶ್ರೀಮಂತಿಕೆಯ ಆಸೆಯಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಶ್ರೀಮಂತನಾಗಬೇಕೆನ್ನುವ ಆಸೆ ಇರುತ್ತದೆ. ಜನರು ತಮ್ಮ ಜೀವನದುದ್ದಕ್ಕೂ ಕಷ್ಟಪಟ್ಟು ತಮ್ಮ ಸಾಮರ್ಥ್ಯಕ್ಕೂ ಮೀರಿ ದುಡಿಯುತ್ತಾರೆ, ಆದರೆ ಅವರ ಶ್ರಮಕ್ಕೆ ತಕ್ಕಂತೆ ಶ್ರೀಮಂತರಾಗಲು ಸಾಧ್ಯವಾಗುವುದಿಲ್ಲ. ಈ ಲೇಖನದಲ್ಲಿ ನಾವು ಶ್ರೀಮಂತರಾಗಲು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು, ಲಕ್ಷ್ಮೀದೇವಿಯನ್ನು ಪ್ರಸನ್ನಗೊಳಿಸುವುದು ಹೇಗೆ ಎಂಬುದರ ಕುರಿತು ಮಾಹಿತಿಯನ್ನು ನೀಡುತ್ತಿದ್ದೇನೆ. ಇವುಗಳನ್ನು ನೀವು ಜೀವನದಲ್ಲಿ ಮಾಡುವ ಮೂಲಕ ಶ್ರೀಮಂತರಾಗಬಹುದು. ಇದನ್ನು ಪ್ರಯತ್ನಿಸಿ ನೋಡಿ. ಕಷ್ಟಪಟ್ಟು ಕೆಲಸ ಮಾಡಿ. ಶಾಸ್ತ್ರಗಳ ಪ್ರಕಾರ ಶ್ರೀಮಂತರಾಗಲು ಕೇವಲ ಅದೃಷ್ಟವನ್ನೇ ಹುಡುಕಿಕೊಂಡು ಹೋಗಬಾರದು, ಅಥವಾ ಅದೃಷ್ಟಕ್ಕಾಗಿಯೇ ಕಾದು ಕುಳಿತುಕೊಳ್ಳುವುದು ಸರಿಯಲ್ಲ. ಇದಕ್ಕಾಗಿ ಮೊದಲು ನಿಮ್ಮನ್ನು ಕೆಲವು ಕೌಶಲ್ಯದಲ್ಲಿ ಸಮರ್ಥರನ್ನಾಗಿ ಮಾಡಿಕೊಳ್ಳಿ ಮತ್ತು ನಂತರ ಕಷ್ಟಪಟ್ಟು ಕೆಲಸ ಮಾಡಲು ಪ್ರಾರಂಭಿಸಿ. ಸ್ವಲ್ಪ ಸಮಯದ ನಂತರ ಹಣವು ಸ್ವಯಂಚಾಲಿತವಾಗಿ ಬರಲು ಪ್ರಾರಂಭಿಸುತ್ತದೆ. ಕಷ್ಟಪಟ್ಟು ದುಡಿಯುವವರಿಗೆ ಖಂಡಿತ ದೇವರು ಇಂದಲ್ಲ ನಾಳೆ ಖಂಡಿತ ಸಹಾಯ ಮಾಡೇ ಮಾಡುತ್ತಾನೆ. ಸಮಾಜ ಕಲ್ಯಾಣಕ್ಕಾಗಿ ಹಣವನ್ನು ಖರ್ಚು ಮಾಡಿ. ಹೌದು, ಜೀವನದಲ್ಲಿ ನೀವು ಎಷ್ಟು ಶ್ರೀಮಂತರಾಗಿರುತ್ತೀರಿ ಮತ್ತು ನೀವು ಎಷ್ಟು ಸಂತೋಷವನ್ನು ಪಡೆಯುತ್ತೀರಿ ಎಂಬುದು ನಮ್ಮ ಸದ್ಗುಣಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಆದ್ದರಿಂದಲೇ ನೀವು ಏನನ್ನು ಗಳಿಸಿದರೂ ಖಂಡಿತವಾಗಿಯೂ ಅದರ ಒಂದು ಭಾಗವನ್ನು ಧಾರ್ಮಿಕ ಚಟುವಟಿಕೆಗಳಲ್ಲಿ ಮತ್ತು ದಾನ ಧರ್ಮ ಕಾರ್ಯಗಳಿಗೆ ಹಾಕಿ. ಮೋಸ ಮತ್ತು ವಂಚನೆಯಿಂದ ದೂರವಿರಿ ಮತ್ತು ಒಳ್ಳೆಯ ಜನರ ಸಹಾಯವನ್ನು ಮಾಡಿ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ಎಂದಿಗೂ ಹಿಂಜರಿಯಬೇಡಿ. ದೇವರ ಪೂಜೆಯನ್ನು ಮಾಡುತ್ತೀರಿ. ದೇವರಿಲ್ಲದೆ ನಮಗೆ ಅಸ್ತಿತ್ವವಿಲ್ಲ ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ. ಆದುದರಿಂದ ಸುಖದಲ್ಲಾಗಲಿ ದುಃಖದಲ್ಲಾಗಲಿ ದೇವರನ್ನು ಸ್ಮರಿಸುವುದನ್ನು ಮರೆಯಬಾರದು. ದೇವರ ಪೂಜೆಗೆ ಮನೆಯಲ್ಲಿ ವಿಶೇಷ ಸ್ಥಾನವನ್ನು ಗುರುತಿಸಿ. ಆ ಸ್ಥಳವನ್ನು ಯಾವಾಗಲೂ ಸ್ವಚ್ಛತೆಯಿಂದ ಇಟ್ಟುಕೊಳ್ಳಿ. ಬೆಳಗ್ಗೆ ಮತ್ತು ಸಂಜೆ ಪೂಜೆ ಮಾಡಲು ಮರೆಯಬೇಡಿ. ಹಾಗೆಯೇ ಯಾವಾಗಲೂ ನಿಮ್ಮ ಮೆಚ್ಚಿನ ದೇವರನ್ನು ಸ್ಮರಿಸುತ್ತಲೇ ಇರಿ. ಹೀಗೆ ಇನ್ನು ಹಲವಾರು ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಈ ರೀತಿಯ ತಪ್ಪುಗಳು ಆಗಲು ಬಿಡಬೇಡಿ. ವಾದ ವಿವಾದಗಳು, ಜಗಳ ಹಾಗೂ ಮನಸ್ತಾಪದ ವಾತಾವರಣ ಇರುವ ಮನೆಯಲ್ಲಿ ತಾಯಿ ಲಕ್ಷ್ಮೀದೇವಿ ಎಂದಿಗೂ ನೆಲೆಸುವುದಿಲ್ಲ. ಹಾಗೆಯೇ ಅಂತಹ ಮನೆಯನ್ನು ಲಕ್ಷ್ಮೀದೇವಿಯು ಶಾಶ್ವತವಾಗಿ ಬಿಟ್ಟು ಹೋಗುತ್ತಾಳೆ. ಆದ್ದರಿಂದ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಇರುವಂತೆ ನೋಡಿಕೊಳ್ಳಿ. ಇದಕ್ಕಾಗಿ ಮನೆಯ ಮಹಿಳೆಯರಿಗೆ ಪೂರ್ಣ ಗೌರವವನ್ನು ನೀಡಿ ಅವರನ್ನು ದೇವತೆಗಳೆಂದು ಪರಿಗಣಿಸಿ. ತುಳಸಿಯನ್ನು ಪೂಜೆ ಮಾಡಿ. ತುಳಸಿ ಗಿಡ ಅಗಾಧವಾದ ಮಹಿಮೆಯನ್ನು ಸನಾತನ ಧರ್ಮದಲ್ಲಿ ಹೊಂದಿದೆ. ತುಳಸಿ ಗಿಡದಲ್ಲಿ ಲಕ್ಷ್ಮೀದೇವಿ ನೆಲೆಸಿದ್ದಾಳೆ ಎಂದು ಹೇಳಲಾಗತ್ತೆ. ಆದ್ದರಿಂದಲೇ ನಿಮ್ಮ ಮನೆಯ ಅಂಗಳದಲ್ಲಿ ತುಳಸಿ ಗಿಡವನ್ನು ನೆಡಲು ಮರೆಯಬೇಡಿ. ಪ್ರತಿದಿನ ಸಂಜೆ ಆ ಗಿಡದ ಬಳಿ ತುಪ್ಪದ ದೀಪವನ್ನು ಹಚ್ಚಿ. ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಹವಾಮಾನದಿಂದ ರಕ್ಷಿಸಲು ಇದನ್ನು ಚುನರಿಯಿಂದ ಮುಚ್ಚಿಡುವುದನ್ನು ಮಾಡಿ. ಹೀಗೆ ನೀವು ಮಾಡಿದರೆ ಖಂಡಿತವಾಗಿಯೂ ನೀವು ಬಹಳಷ್ಟು ಬೇಗ ನೀವು ಶ್ರೀಮಂತಿಕೆಯ ಸುಖವನ್ನು ಪಡೆಯಲು ಒಂದು ದಾರಿ ಸಿಗುತ್ತದೆ. ಇಷ್ಟೆಲ್ಲ ಮಾಡಿದ ಮೇಲೆ
ನಾವು ಕೆಲವೊಂದು ಮಂತ್ರ ಪಠಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೂ ಕೂಡ ನಮಗಿರುವಂತಹ ಕಷ್ಟಗಳು ಕಾರ್ಪಣ್ಯಗಳು ದೂರ ಆಗೇ ಆಗುತ್ತದೆ. ಈ ಒಂದು ಮಂತ್ರ ಪಠಿಸಿದರೆ ಸಾಕು, ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತದೆ. ಮಂತ್ರಗಳಿಗೆ ನಮ್ಮ ಅದೃಷ್ಟವನ್ನೇ ಬದಲಾಯಿಸಬಲ್ಲ ಶಕ್ತಿ ಇದೆ ಹಾಗೂ ನಮ್ಮ ಜೀವನವನ್ನು ಅತ್ಯಂತ ಸುಗಮಗೊಳಿಸುವ ಸಾಮರ್ಥ್ಯ ಇದೆ. ಅಂತಹ ಮಂತ್ರಗಳಲ್ಲಿ ಕೆಲವೊಂದು ಮಂತ್ರಗಳು ಬಹಳಷ್ಟು ಶಕ್ತಿಶಾಲಿ ಮಂತ್ರವಾಗಿರುತ್ತದೆ. ಇಂತಹ ಮಂತ್ರಗಳನ್ನು ಪಠಿಸುವುದರಿಂದ ಒಬ್ಬ ವ್ಯಕ್ತಿಯು ಅದೃಷ್ಟವಂತನಾಗುತ್ತಾನೆ, ಹಾಗೆ ಭಾಗ್ಯವಂತನಾಗುತ್ತಾನೆ. ಭಾಗ್ಯವನ್ನು ಕರುಣಿಸುವ ಆ ಮಂತ್ರ ಯಾವುದು ನೋಡೋಣ ಬನ್ನಿ. ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಸಾಯುವವರೆಗಿನ ಜೀವನದಲ್ಲಿ ಏನೇನೆಲ್ಲ ಅನುಭವಿಸಬೇಕು, ಯಾವುದನ್ನು ಗಳಿಸಬೇಕು, ಯಾವುದನ್ನು ಕಳೆದುಕೊಳ್ಳಬೇಕು, ಅವನ ಭವಿಷ್ಯ ಹೇಗಿರುತ್ತದೆ ಎಂಬುದು ಪೂರ್ವ ನಿರ್ಧರಿತವಾಗಿರುತ್ತೆ. ಆತನಿಗೆ ತನ್ನ ಜೀವನದಲ್ಲಿ ಯಾವುದೇ ಘಟನೆ ಸಂಬಂಧಿಸಿದರೂ ಅದು ಆತನ ಹಣೆಬರಹವನ್ನು ಆಧರಿಸುತ್ತದೆ. ಕೆಲವೊಮ್ಮೆ ಒಂದಿಷ್ಟು ಘಟನೆಗಳು ನಮ್ಮ ಜೀವನದಲ್ಲಿ ನಡೆದು ಬಿಡುತ್ತದೆ. ಅವುಗಳಿಗೆ ಸಮಸ್ಯೆಯೇ ಇಲ್ಲದಂತಾಗುತ್ತದೆ. ಎಷ್ಟೇ ಪ್ರಯತ್ನಿಸಿದರೂ ಅದಕ್ಕೆ ಪರಿಹಾರವೆಂಬುದು ಸಿಕ್ಕಿರುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಕೆಲವು ಪರಿಹಾರಗಳನ್ನು ಹುಡುಕಿ ಕುಳಿತುಕೊಳ್ಳುವ ಬದಲು ಮಂತ್ರಗಳ ಪಠಣವನ್ನು ಪ್ರಯತ್ನಿಸಬೇಕು. ಮಂತ್ರಗಳಿಗೆ ನಮ್ಮ ಜೀವನದಲ್ಲಿ ನಡೆಯುವ ಸಮಸ್ಯೆಗಳನ್ನು ನಿವಾರಿಸುವ ಶಕ್ತಿ ಇದೆ. ಹಾಗಾದರೆ ಆ ಮಂತ್ರವನ್ನು ನಾವು ನೋಡೋಣ. ಅದೃಷ್ಟವನ್ನು ತರುವಂಥ ಮಂತ್ರ ಇದಾಗಿದೆ. ನಾವು ನಮ್ಮ ಕಾರ್ಯಕ್ಕೆ ತಕ್ಕಂತೆ ಫಲವನ್ನು ಪಡೆದುಕೊಳ್ಳುತ್ತೇವೆ. ಆದರೆ ಕೆಲವೊಮ್ಮೆ ಅದೃಷ್ಟವಂತರಿಗೆ ಕಡಿಮೆ ಕೆಲಸ ಮಾಡಿದರೂ ಅದೃಷ್ಟದಿಂದ ಅವರಿಗೆ ಹೆಚ್ಚಿನ ಲಾಭ ಸಿಗುತ್ತದೆ ಹಾಗೂ ಅವರು ಹಿಡಿದಿರುವ ಕೆಲಸದಲ್ಲಿ ಯಶಸ್ಸನ್ನು ಸಹ ಸಾಧಿಸುತ್ತಾರೆ. ನಿಮಗೂ ಕೂಡ ಅದೃಷ್ಟ ನಿಮ್ಮನ್ನು ಬೆಂಬಲಿಸಬೇಕೆಂದುಕೊಂಡರೆ, ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಸಾಧಿಸಬೇಕೆಂದುಕೊಂಡರೆ ಈ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರವನ್ನು ನೀವು ಪಠಿಸೋದರಿಂದ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಾ. ಸಂಪತ್ತು ಮತ್ತು ಸಂತೋಷ ಸಮೃದ್ಧಿ ನಿಮ್ಮದಾಗುತ್ತದೆ. ಇಂತಹ ದೋಷಗಳು ಸಹ ಈ ಮಂತ್ರದಿಂದ ದೂರವಾಗತ್ತೆ. ಈ ಮಂತ್ರದ ಪಠಣವು ನಿಮ್ಮ ಸ್ಥಗಿತಗೊಂಡ ಅದೃಷ್ಟವನ್ನು ಕಾರ್ಯರೂಪಕ್ಕೆ ತರುತ್ತದೆ. ಇದಂತೂ ಅತ್ಯಂತ ಪರಿಣಾಮಕಾರಿಯಾದ ಮಂತ್ರವಾಗಿದ್ದು, ನಿಯಮಾನುಸಾರ ಹಾಗೂ ವಿಧಿವಿಧಾನಗಳ ಪ್ರಕಾರ ಪಠಿಸುವುದರಿಂದ ಮಂತ್ರದ ಸಂಪೂರ್ಣ ಫಲಿತಾಂಶವನ್ನು ಪಡೆದುಕೊಳ್ಳುತ್ತೀರಾ. ಈ ಮಂತ್ರವು ನಿಮ್ಮ ಜಾತಕದಲ್ಲಿನ ಗ್ರಹದೋಷವನ್ನು ಮತ್ತು ನಕ್ಷತ್ರಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸಹ ದೂರ ಮಾಡುತ್ತೆ. ಮಂತ್ರ ಹೀಗಿದೆ: ಓಂ ಏಂ ಶ್ರೀಂ ಭಾಗ್ಯೋದಯಂ ಕುರು ಕುರು ಶ್ರೀಂ ಏಂ ಫಟ್. ಹೌದು, ಈ ಒಂದು ಶಕ್ತಿಶಾಲಿಯಾದ ಮಂತ್ರವು ನಿಮ್ಮ ಜೀವನದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಪ್ರಭಾವ ಬೀರುತ್ತೆ. ಈ ಮಂತ್ರವನ್ನು ಪಠಿಸುವುದಕ್ಕೆ ಅದರದ್ದೇ ಆದ ವಿಧಿವಿಧಾನಗಳಿವೆ. ಈ ಮಂತ್ರವನ್ನು ಸರಿಯಾದ ವಿಧಾನಗಳ ಮೂಲಕ ಪಠಿಸದೇ ಇದ್ದರೆ ಈ ಮಂತ್ರವನ್ನು ಪಠಿಸಿಯೂ ಅಪ್ರಯೋಜಕವಾಗುತ್ತದೆ. ಮಂತ್ರವನ್ನು ಎಷ್ಟು ಬಾರಿ ಜಪಿಸಬೇಕು ಎಂದರೆ, ನೀವು ಯಾವಾಗಲೂ ಮಲಗುವ ಮುನ್ನ ಇದನ್ನು ಹೇಳಬೇಕು. ಈ ಮಂತ್ರವನ್ನು ಕನಿಷ್ಠ 11 ಬಾರಿ ಪಠಿಸುವುದು. ಇದನ್ನು ಹೊರತುಪಡಿಸಿ ನೀವು ನಿಮ್ಮ ಇಚ್ಛೆಗೆ ಅನುಗುಣವಾಗಿ 21 ಬಾರಿ, 51 ಬಾರಿ, 108 ಬಾರಿ ಕೂಡಿಯೂ ಹೇಳಬಹುದು. ಹಾಗೆಯೇ ಈ ಮಂತ್ರವನ್ನು, ಭಾಗ್ಯೋದಯದ ಮಂತ್ರವನ್ನು ನಿರಂತರವಾಗಿ 21 ದಿನಗಳ ಕಾಲ ಪಠಿಸಬೇಕು. ಈ ಮಂತ್ರವನ್ನು ಪಠಿಸುವ ಮೊದಲು ನಿಮ್ಮ ಕೈಕಾಲುಗಳನ್ನು ತೊಳೆದುಕೊಳ್ಳಿ ಅಥವಾ ಸ್ನಾನವನ್ನು ಕೂಡ ಮಾಡಬಹುದು. ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಈ ಮಂತ್ರವನ್ನು ಜಪಿಸಬೇಕು. ಮಂತ್ರವನ್ನು ಜಪಿಸಿದ ನಂತರ ನಿಮ್ಮ 2 ಕೈಗಳನ್ನು ಜೋಡಿಸಿ ದೇವರಿಗೆ ಧನ್ಯವಾದ ಹೇಳಿ ಅಥವಾ ತಿಳಿದೋ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಬೇಡಿಕೊಳ್ಳಿ. ಈ ಮಂತ್ರ ಶಕ್ತಿಶಾಲಿ ಹಾಗೂ ಪರಿಣಾಮಕಾರಿಯಾಗಿದ್ದು, ಈ ಮಂತ್ರ ಪಠಿಸುವುದರಿಂದ ವ್ಯಕ್ತಿಯ ಅದೃಷ್ಟ ಮತ್ತು ಭಾಗ್ಯವು ಬೆಳಗಲು ಪ್ರಾರಂಭಿಸುತ್ತದೆ ಹಾಗೂ ಆತನ ಜೀವನದಲ್ಲಿ ಸಂತೋಷ ಯಾವಾಗಲೂ ತುಂಬಿಕೊಂಡಿರುತ್ತದೆ. ಈ ಮಂತ್ರ ನಿಮ್ಮ ಬಳಿ ಎಷ್ಟು ಸಾಧ್ಯವೋ ಅಷ್ಟು ಬಾರಿ ಪಠಿಸಲು ಪ್ರಯತ್ನಿಸಿ. ಇದರಿಂದ ನಿಮಗೆ ಅದೃಷ್ಟ ಬರುತ್ತದೆ. ವೀಕ್ಷಕರೇ,
ನಾವು ನಮ್ಮ ಜೀವನಕ್ಕೆ ಬೇಕಾದಂತಹ ಅಂದರೆ ಶ್ರೀಮಂತಿಕೆ ಸುಖ ನಮಗೆ ಬರಬೇಕು ಅಂದರೆ ಯಾವ್ಯಾವೆಲ್ಲ ರೀತಿಯ ವಿಧಾನಗಳನ್ನು ಪೂಜೆಗಳನ್ನು ಮಾಡಬೇಕು, ಯಾವ ಮಂತ್ರವನ್ನು ಹೇಳಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಾಕಷ್ಟು ರೀತಿಯಲ್ಲಿ ತಿಳ್ಕೊಂಡಿದ್ದೀವಿ. ಸೊ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಷಯ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕೂಡ ಕಾಮೆಂಟ್ ಮಾಡಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ನಾಳೆ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.